ಹಾಯ್ ಎಲ್ರಿಗೂ ವೆಲ್ಕಮ್ ಟು ಲೈಫ್ ಅಪ್ಡೇಟ್ ಸೀರೀಸ್. ಇದು ಬಂದು ಪಾರ್ಥನ್ ಬರ್ತ್ಡೇ ಪ್ರಿಪ್ರೇಷನ್ ಬ್ಲಾಗ್ ಆಗಿರುತ್ತೆ. ಈ ಸಲ ಬರ್ತ್ಡೇ ಡೆಕೋರೇಷನ್ಗೆ ನಾವು ಯಾವ ಈವೆಂಟ್ಸ್ವರೆಗೂ ಕೊಟ್ಟಿರಲಿಲ್ಲ, ನಾವೇ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ತುಮಕೂರಲ್ಲಿರೋ ಹ್ಯಾಂಡಿ ಮ್ಯಾಂಡಿ ಸ್ಟೋರ್ಗೆ ಹೋಗಿದ್ದೆ. ಕೆಲವೊಂದು ಪ್ರಾಪ್ಸ್ನ ತರೋಣ ಅಂತ ಹೇಳಿ. ಇನ್ನು ಪ್ರಾಪ್ಸ್ ತಗೊಂಡು ಮನೆಗೆ ಸ್ವಲ್ಪ ಸಾಮಾನು ಕೂಡ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡು ಬಂದೆ. ಇನ್ನು ಬರ್ತ್ಡೇಗೆ ಅಂತ ಹೇಳಿ ಪಾಸ್ತಾ ಪಾಯಸ ಮಾಡೋಕ್ಕೆ ಒಂದು ಪಾತ್ರೆಗೆ ಕುದೀತಿರೋ ನೀರಿಗೆ 1 ಲೋಟ ಪಾಸ್ತಾ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡೆ. ಈಗ ಪಾಸ್ತಾ ಎಲ್ಲ ಬೆಂದಾದ್ಮೇಲೆ ಒಂದು ತಪ್ಪಲೆಗೆ ಹಾಲು ಹಾಕ್ಕೊಂಡು ಹಾಲು ಕುದೀತಾ ಇದ್ಮೇಲೆ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಯಾಕಂದರೆ ಪಾಸ್ತಾ ಹಾಕಿದ್ಮೇಲೆ ಸ್ವೀಟ್ನೆಸ್ ಕಮ್ಮಿ ಆಗುತ್ತೆ. ಇನ್ನು ಸಕ್ಕರೆ ಎಲ್ಲ ಕರಗಿದ್ಮೇಲೆ ನೆಕ್ಸ್ಟ್ ಬೇಯಿಸಿರೋ ಪಾಸ್ತಾನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇನ್ನು ಹಾಲು ಕುದ್ಮೇಲೆ ಲಾಸ್ಟ್ ಮಿಲ್ಕ್ ಮೇಡ್ ಹಾಕಿದ್ರೆ ಪಾಸ್ತಾ ಪಾಯಸ ರೆಡಿ. ತಂದಿರೋ ರಿಟರ್ನ್ ಗಿಫ್ಟ್ಸ್ನೆಲ್ಲ ರೆಡಿ ಮಾಡಿ ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ಬಲೂನ್ ಊದಿ ಡೆಕೋರೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ಯಾವ ಥರ ಡೆಕೋರೇಷನ್ ಮಾಡಿದೆ, ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್.